ಜೊತೆಯಲ್ಲಿ ನ್ಯೂಸ್ಗೆ ಸ್ವಾಗತ. ನಾನು ಅಕ್ಷಯ. ಇಂದು ಮಾನವ ಹಕ್ಕುಗಳ ಸಂರಕ್ಷಣೆ ಸಂಸ್ಥೆಯ ರಾಜ್ಯ ಅಧ್ಯಕ್ಷರು ಹಾಗೂ ಜೊತೆಯಲ್ಲಿ ಪತ್ರಿಕೆಯ ಸಂಪಾದಕರಾದ ಸುರೇಶ್ ಕೆಸಿ ಅವರ ಹುಟ್ಟುಹಬ್ಬವನ್ನು ಆತ್ಮೀಯವಾಗಿ ಶುಭಾಶಯ ತಿಳಿಸಿ ವಿಶೇಷವಾಗಿ ಆಚರಿಸಲಾಯಿತು. ಮಾನವ ಹಕ್ಕುಗಳ ಸಂರಕ್ಷಣೆ ಸಂಸ್ಥೆಯ ಕೇಂದ್ರ ಕಚೇರಿಯಲ್ಲಿ ನಡೆದ ಕಾರ್ಯಕ್ರಮದಲ್ಲಿ ವಿವಿಧ ಸಂಘಟನೆಗಳ ಮುಖಂಡರು ಭಾಗವಹಿಸಿ ಶುಭಾಶಯ ಕೋರಿದರು. ಮಾನವ ಹಕ್ಕುಗಳ ಸಂರಕ್ಷಣೆ ಸಂಸ್ಥೆಯ ಕೇಂದ್ರ ಕಚೇರಿಯಲ್ಲಿ ಹವ್ಯಾಸಿ ಬರಹಗಾರರಾದ ಈಶ್ವರ್, ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣ ಕನಕ ಪ್ರತಿಷ್ಠಾನದ ಅಧ್ಯಕ್ಷರಾದ ಸಿ ರವಿ ಹಾಗೂ ಪದಾಧಿಕಾರಿಗಳಾದ ಮೆಡಿಕಲ್ ಶಿವಣ್ಣ, ಕಾಂಟ್ರಾಕ್ಟರ್ ಸೂರಿ, ಕೇಬಲ್ ಗೋಪಾಲ್, ಕರ್ಣ, ರಾಜು, ಮಹೇಶ್, ಶಂಕರ್, ರಾಜೇಶ್ ಹಾಗೂ ಇನ್ನಿತರರು ಸುರೇಶ್ ಕೆಸಿ ರವರಿಗೆ ಸಿಹಿಯನ್ನು ನೀಡಿ ಹುಟ್ಟುಹಬ್ಬದ ಶುಭಾಶಯಗಳನ್ನು ಕೋರಿದರು. ನಮ್ಮ ಕಚೇರಿ ಮಾನವ ಹಕ್ಕುಗಳ ಸಂರಕ್ಷಣಾ ಸಂಸ್ಥೆಯ ಅಧ್ಯಕ್ಷರಾದ ಹಾಗೂ ಜೊತೆಯಲ್ಲಿ ಪತ್ರಿಕೆ ಜೊತೆಯಲ್ಲಿ ನ್ಯೂಸ್ ಚಾನೆಲ್ ನ ಎಡಿಟರ್ ಆದ ನಮ್ಮ ಕೆಸಿ ಸುರೇಶ್ ಸರ್ ಒಂದು ಹುಟ್ಟುಹಬ್ಬವನ್ನು ಇವತ್ತು ಬಹಳ ವಿಜೃಂಭಣೆಯಾಗಿ ಆಚರಿಸ್ತಾ ಇದೀವಿ. ನಮ್ಮ ಒಂದು ಸ್ಟುಡಿಯೋದಲ್ಲಿ ದಕ್ಷಿಣ ಜಿಲ್ಲೆ ಉಪಾಧ್ಯಕ್ಷರಾದ ಶ್ರೀ ರವಿ ಸರ್ ಇದ್ದಾರೆ. ಸೊ ಅವರ ಒಂದು ಬಾಯಲ್ಲೂ ಕೂಡ ಒಂದೆರಡು ಮಾತನ್ನ ಆಲ್ಮೋಸ್ಟ್ ಕೇಳೋಣ. ಇಲ್ಲಿ ಯಾವ ತರ ಒಂದು ಹುಟ್ಟುಹಬ್ಬನ ಆಚರಿಸ್ಕೊತಾ ಇದೀವಿ ಅಂತ ಹೇಳ್ಬಿಟ್ಟು ಅವರ ಒಂದೆರಡು ಮಾತಾಡ್ಲಿ ಅಂತ ಕೇಳ್ಕೊಳ್ತೀನಿ. ಸರ್ ನಮಸ್ಕಾರ, ನನ್ನ ಹೆಸರು ರವಿ ಅಂತ. ನಾನು ಇಲ್ಲಿ ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣ ಕನಕ ಪ್ರತಿಷ್ಠಾನದ ಅಧ್ಯಕ್ಷರು ಹಾಗೂ ಬೆಂಗಳೂರು ದಕ್ಷಿಣ ಜಿಲ್ಲೆಯ ಭಾಜಪದ ಉಪಾಧ್ಯಕ್ಷನಾಗಿ ನಾನು ಇಲ್ಲಿ ಕಾರ್ಯನಿರ್ವಹಿಸ್ತಾ ಇದ್ದೀನಿ. ವಿಶೇಷವಾಗಿ ಇವತ್ತು ನಮ್ಮ ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣ ಕನಕ ಪ್ರತಿಷ್ಠಾನದ ಉಪಾಧ್ಯಕ್ಷರು ಅಂದರೆ ನಮ್ಮ ಸುರೇಶ್ ರವರು ಇವತ್ತು ಒಂದು ಹುಟ್ಟುಹಬ್ಬನ ಅವರು ಆಚರಿಸ್ಕೊತಾ ಇಲ್ಲ, ನಾವು ಆಚರಿಸ್ತಾ ಇದ್ದೀವಿ. ಏನಂತಂದರೆ ಜೊತೆಯಲ್ಲಿ ಪತ್ರಿಕೆ ಸಂಪಾದಕರಾಗಿ ಹಾಗೂ ಪತ್ರಿಕೆ ಎಡಿಟರ್ ಆಗಿ ಕೆಲಸ ಮಾಡ್ತಾ ಇದ್ದಾರೆ. ಸಾಕಷ್ಟು ಸಾಮಾಜಿಕ ಕೆಲಸಗಳಲ್ಲಿ ತಮ್ಮನ್ನು ತಾವು ತೊಡಗಿಸ್ಕೊಂಡು ಎಲ್ಲಿ ಒಂದು ಕೆಲಸ ಕಾರ್ಯಗಳು ಆಗಬೇಕು ಆ ಕೆಲಸ ಕಾರ್ಯಗಳಲ್ಲಿ ತಾವು ಸಕ್ರಿಯವಾಗಿ ಅದನ್ನು ಜನಗಳಿಗೆ ತಿಳಿಸುವಂಥ ಕೆಲಸ ಮಾಡ್ತಾ, ಅಧಿಕಾರಿಗಳಿಗೆ ಚಾಟಿ ಬೀಸೋ ಕೆಲಸ ಮಾಡ್ತಾ, ಸಮಸ್ಯೆಗಳನ್ನ ಬಗೆಹರಿಸೋ ಒಂದು ನಿಟ್ಟಿನಲ್ಲಿ ಸುರೇಶ್ ರವರು ಕೆಲಸ ಮಾಡ್ಕೊಂಡು ಬರ್ತಾ ಇದ್ದಾರೆ. ಜೊತೆಯಲ್ಲಿ ನಮ್ಮಲ್ಲೂ ಸಹ ನಾವು ಪ್ರತಿ ವಾರ ಸಹ ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣ ಕನಕ ಪ್ರತಿಷ್ಠಾನದ ವತಿಯಿಂದ ಅನ್ನದಾಸೋಹ ಸಹ ಮಾಡ್ತಾ ಇದ್ವಿ. ಮೊನ್ನೆ ತಾನೇ 65 ವಾರಗಳ ಅನ್ನದಾಸೋಹದ ಒಂದು ಕಾರ್ಯಕ್ರಮ ಸಹಿತ ಮೊನ್ನೆ ನಾವು ಆಚರಣೆ ಮಾಡಿರುವಂಥದ್ದು. ಇದರಲ್ಲಿ ನಾವು ಪ್ರತಿ ವಾರನೂ ಸಹ ನಮ್ಮ ಜೊತೆಯಲ್ಲಿ ಹೆಗಲು ಕೊಟ್ಟು ಕೈ ಜೋಡಿಸ್ಕೊಂಡು ಅದನ್ನು ನಮಗೆಲ್ಲದಕ್ಕಿಂತ ಹೆಚ್ಚಾಗಿ ಅನ್ನದಾಸೋಹ ನಾವು ಮಾಡ್ತಾ ಇರುವಂಥದ್ದು ಜನಗಳಿಗೆ ರೀಚ್ ಆಗಬೇಕಂತಂದರೆ ಇವತ್ತು ನಾವು ಪ್ರಾರಂಭದ ದಿನಗಳಲ್ಲಿ ತುಂಬ ಕಷ್ಟಪಟ್ಟಿದ್ವಿ. ಈಗ ನಮಗೆ ಕಷ್ಟ ಆಗ್ತಾ ಇಲ್ಲ. ಕಾರಣ ಏನಂತಂದರೆ ಈ ಒಂದು ಜೊತೆಯಲ್ಲಿ ಪತ್ರಿಕೆ ಹಾಗೂ ಈ ಒಂದು ನ್ಯೂಸ್ ಚಾನಲ್ ಏನಿದೆ, ಈ ನ್ಯೂಸ್ ಚಾನಲ್ ಪ್ರತಿ ವಾರನೂ ಸಹ ನಾವು ಮಾಡ್ತಾ ಇರೋವಂಥ ಅನ್ನದಾಸೋಹನ ಪ್ರಚಾರ ಮಾಡುವಂಥ ಕೆಲಸ ನಮ್ಮ ಬೇರೆ ಬೇರೆ ಊರುಗಳಿಗೆ, ಬೇರೆ ಬೇರೆ ಜಿಲ್ಲೆಗಳಿಗೆ, ಬೇರೆ ಬೇರೆ ರಾಜ್ಯಕ್ಕೆ ಇವರು ಲೈವ್ ಮಾಡೋ ಒಂದು ಕಾರ್ಯಕ್ರಮನ ಮಾಡ್ತಾ ಇರುವಂಥದ್ದು ನಮಗೆ ಸಾಕಷ್ಟು ಪಬ್ಲಿಸಿಟಿ ಪ್ರಚಾರ ಬಂದಿರೋದ್ರಿಂದ ನಮಗೆ ದೇಣಿಗೆ ಸಹ ಅದೇ ರೀತಿಯಲ್ಲಿ ಹರಿದು ಬರ್ತಾ ಇದೆ. ಹಾಗಾಗಿ ಇದಕ್ಕೆಲ್ಲ ಮೂಲ ಕಾರಣ ನಮ್ಮ KNC ಸುರೇಶ್ ರವರು. ಇವರು ಪ್ರತಿ ವಾರ ಸಹ ಬಂದು ದೇವಸ್ಥಾನದಲ್ಲಿ ಅವರು ಸೇವೆ ಮಾಡುವಂಥದ್ದು, ಜೊತೆಲಿ ನಮ್ಮ ಜೊತೆಲೂ ಬಂದು 4 ಗಂಟೆಗೆ ಬಂದು ಮಾರ್ಕೆಟ್ನಲ್ಲೂ ಸಹ ನಮ್ಮ ಹೂವು ಹಣ್ಣು ತರಕಾರಿಗಳನ್ನ ಬೀರೇಶ್ವರನಿಗೆ ನಾವು ಅಲಂಕಾರಕ್ಕೆ ಏನು ಖರೀದಿ ಮಾಡ್ತೀವಿ, ಅನ್ನದಾಸೋಹಕ್ಕೆ ಏನು ಖರೀದಿ ಮಾಡ್ತೀವಿ, ಅದೆಲ್ಲದೂ ಸಹ ನಮ್ಮ ಜೊತೆಯಲ್ಲಿ ಒಬ್ಬರು ಸದಸ್ಯರಾಗಿ ಕೆಲಸ ಮಾಡ್ಕೊಂಡು ಬರ್ತಾ ಇರೋದಕ್ಕೆ ನಮಗೆ ತುಂಬ ಸಂತೋಷ. ನಾವಿಲ್ಲಿ ಏನು ಸೇರಿದ್ದೀವಿ ನಾವೆಲ್ಲ ಸಹ ನಾವು ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣ ಕನಕ ಪ್ರತಿಷ್ಠಾನದ ಪದಾಧಿಕಾರಿಗಳು ನಾವೆಲ್ಲ ತುಂಬ ಮನಸ್ಸಿಂದ ತುಂಬ ಸಂತೋಷವಾಗಿ ಬಂದು ಅವರ ಒಂದು ಹುಟ್ಟುಹಬ್ಬನ ನಮ್ಮ ಒಂದು ಕುಟುಂಬದ ಒಬ್ಬ ಸದಸ್ಯನ ಹುಟ್ಟುಹಬ್ಬನ ಆಚರಣೆ ಮಾಡೋ ಒಂದು ನಿಟ್ಟಿನಲ್ಲಿ ನಾವು ಸಹ ಅವರಿಗೆ ಬಂದು ಈ ಒಂದು ಕಚೇರಿಗೆ ನಾವು ಕೊಡುವ ಕರೆದಿದ್ವಿ. ನಮ್ಮಲ್ಲೇ ಕಚೇರಿಗೆ ಬನ್ನಿ, ಇಲ್ಲಾಂದರೆ ದೇವಸ್ಥಾನಕ್ಕೆ ಬರ್ರಿ ಅಂತ ಅಂದ್ಬಿಟ್ಟು ಅವರು ಫಸ್ಟು ನಮ್ಮ ಒಂದು ಈ ಒಂದು ನ್ಯೂಸ್ ಚಾನಲ್ಲು ಕಚೇರಿಗೆ ಬನ್ನಿ ಅಂತ ಅವರ ಆಹ್ವಾನ ಕೊಟ್ಟಾಗ ನಾವೆಲ್ಲ ಕೂಡ ತುಂಬ ಹೃದಯದಿಂದ ತುಂಬ ಮನಸ್ಸಿನಿಂದ ನಾವು ಬಂದವರಿಗೆ ಶುಭಾಶಯ ಕೋರ್ಲಿಕ್ಕೋಸ್ಕರ ಹಿರಿಯರೆಲ್ಲ ಬಂದಿದ್ದೀವಿ. ನಾವು ಎಲ್ಲ ನಮ್ಮ ಜೊತೆಯಲ್ಲಿ ಹಿರಿಯರೆಲ್ಲ ಬಂದು ಅವ್ರಿಗೆ ಶುಭಾಶಯ ಕೋರ್ತಾ ಇದ್ವಿ. ಅದ್ರ ಜೊತೆಯಲ್ಲಿ ಮುಂದಿನ ವಾರ ಈಗ ಕಮ್ಮಿಂಗ್ ಮಂಡೇ ಅವರ ಒಂದು ಹುಟ್ಟುಹಬ್ಬನ ನಾವು ನಮ್ಮ ಬೀರೇಶ್ವರ ದೇವಸ್ಥಾನದ ಸಾನ್ನಿಧ್ಯದಲ್ಲಿ ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣ ಕನಕ ಪ್ರತಿಷ್ಠಾನದ ವತಿಯಿಂದ ನಾವು ವಿಜೃಂಭಣೆಯಿಂದ ಅವರ ಒಂದು 66ನೇ ವಾರದ ಅನ್ನದಾಸೋಹ ಕಾರ್ಯಕ್ರಮ ಮಾಡೋ ಒಂದು ನಿಟ್ಟಿನಲ್ಲಿ ಅವರ ಹುಟ್ಟುಹಬ್ಬನ ಆಚರಣೆ ಮಾಡ್ತಾ ಇದ್ವಿ. ಕಳೆದ ವರ್ಷ ಸಹ ಅವರು ಹುಟ್ಟುಹಬ್ಬನ ಸರಳವಾಗಿ ಸಾರ್ವಜನಿಕರಿಗೆ ಅನ್ನದಾಸೋಹ ಮಾಡೋ ಮುಖಾಂತರ ಅವರು ನಮ್ಮ ಒಂದು ಬೀರೇಶ್ವರ ದೇವಸ್ಥಾನದ ಸಾನ್ನಿಧ್ಯದಲ್ಲಿ ಹುಟ್ಟುಹಬ್ಬನ ಆಚರಣೆ ಮಾಡ್ಕೊಂಡಿದ್ರು. ಇದು ಒಂದು ಈ ವಾರನೂ ಸಹ ಅವರು ನಮ್ಮ ಬೀರೇಶ್ವರ ದೇವಸ್ಥಾನ ಸಾನ್ನಿಧ್ಯದಲ್ಲಿ ಸಾರ್ವಜನಿಕ ಸರಳವಾಗಿ ಅನ್ನದಾಸೋಹ ಅಂದರೆ ಪ್ರತಿಯೊಬ್ಬರಿಗೂ ಕೂಡ ಅವ್ರ ಮುಖಾಂತರ ಈ ಚಾನಲ್ಗೆ ಸಂದೇಶ ಕೊಡೋದು ಏನಂತಂದರೆ, ಯಾರು ಸಹ ಹುಟ್ಟುಹಬ್ಬನ ಆಚರಣೆ ಮಾಡ್ಕೋಬೇಕು ಅಂತ ಇದ್ದೀರಿ ಅವರು ಒಂದು ಸಾರ್ವಜನಿಕರಿಗೆ ಅನ್ನ ಹಾಕೋ ಮುಖಾಂತರ ಅನ್ನದಾಸೋಹ ಮಾಡೋ ಮುಖಾಂತರ ಸರಳವಾಗಿ ಹುಟ್ಟುಹಬ್ಬನ ಮಾಡ್ಕೊಳ್ಳಿ. ಯಾವುದೋ ಕ್ಲಬ್ಬಲ್ಲಿ, ರೆಸಾರ್ಟಲ್ಲಿ ಬೇರೆ ಬೇರೆ ಹೋಗಿ ಆಡಂಬರವಾಗಿ ಬೇರೆಯವ್ರಿಗೆ ಯಾವ್ರಿಗೋ ಒಂದು ಕೂಡಿಸಿ ತಿನ್ನಿಸಿ ಒಂದು 20,000, 25,000, 50,000 ಲಕ್ಷಾಂತರ ರೂಪಾಯಿ ಖರ್ಚು ಮಾಡೋ ಬದಲು ಸರಳವಾಗಿ ಹುಟ್ಟುಹಬ್ಬನ 4 ಜನಕ್ಕೆ
ಹಸಿದವರಿಗೆ ಅನ್ನ ಹಾಕುವ ಒಂದು ಕಾರ್ಯಕ್ರಮ, ಅನ್ನದಾಸೋಹ ಕಾರ್ಯಕ್ರಮ. ನಿಮ್ಮ ಹುಟ್ಟುಹಬ್ಬನು ಸಹ ನಮ್ಮ ಒಂದು ದೇವಸ್ಥಾನದ ಸಾನ್ನಿಧ್ಯದಲ್ಲಿ ಆಚರಣೆ ಮಾಡ್ಕೊಳ್ಳಿ. ಎಲ್ಲನಾಗಲಿ ಒಟ್ಟಿನಲ್ಲಿ ಅನ್ನ ಹಾಕುವಂಥ ಒಂದು ಕಾರ್ಯಕ್ರಮ ಮಾಡಿ ನೀವು ಹುಟ್ಟುಹಬ್ಬ ಆಚರಣೆ ಮಾಡ್ಕೊಳ್ಳೋದಕ್ಕೆ ನಿದರ್ಶನ ನಮ್ಮ ಸುರೇಶ್ ಅವರು 66ನೇ ವಾರದ ಅನ್ನದಾಸೋಹ ಕಾರ್ಯಕ್ರಮನ ನಮ್ಮ ಬೀರೇಶ್ವರ ಸ್ವಾಮಿ ಸಾನ್ನಿಧ್ಯದಲ್ಲಿ ಮಾಡ್ತಾ ಇದ್ದಾರೆ. ತಾವು ಬನ್ನಿ, ನಾವು ಬರ್ತೀವಿ, ನಿಮ್ಮೊಟ್ಟಿಗೆ ನಾವು ಸಹ ಅವರಿಗೆ ಶುಭಾಶಯ ಕೊಡ್ತೀವಿ. ಧನ್ಯವಾದಗಳು. ಮತ್ತೊಮ್ಮೆ ಮಗದೊಮ್ಮೆ ಸುರೇಶ್ ರವರಿಗೆ ಹುಟ್ಟುಹಬ್ಬದ ಆರ್ಥಿಕ ಶುಭಾಶಯ. ನಮ್ಮ ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣ ಪ್ರತಿಷ್ಠಾನ, ಕನಕ ಪ್ರತಿಷ್ಠಾನದ ಎಲ್ಲ ಪದಾಧಿಕಾರಿಗಳಿಗೂ ಹಾಗೂ ಬಂದಿರುವಂಥ ಎಲ್ಲ ನನ್ನ ಸ್ನೇಹಿತರಿಗೂ, ನನ್ನ ಹುಟ್ಟುಹಬ್ಬಕ್ಕೆ ಶುಭಾಶಯ ಕೋರಿದ ಪ್ರತಿಯೊಬ್ಬರಿಗೂ ನಾನು ಧನ್ಯವಾದ ಹೇಳ್ತಾ ಇದ್ದೀನಿ. ಜೈ ಜೈ ಕರ್ನಾಟಕ ಮಾತೆ.